ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಹಿಂದಿ ಬಿಗ್ ಬಾಸ್ OTT ಸೀಸನ್ 3 ಆರಂಭವಾಗಿದೆ. ಈ ಶೋ ಶುರುವಾಗುವ ಮುನ್ನವೇ ವೀಕ್ಷಕರಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಬಾಲಿವುಡ್ ನಟ ಅನಿಲ್ ಕಪೂರ್ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಶೋ ಹೋಸ್ಟ್ ಮಾಡುತ್ತಿದ್ದಾರೆ. ಈ ಬಾರಿಯ OTT ಸೀಸನ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳು ಕಾಣ್ತಿವೆ. ಈ ಪೈಕಿ ಇಬ್ಬರ ಹೆಂಡರ ಮುದ್ದಿನ ಗಂಡ ಪತ್ನಿಯರೊಂದಿಗೆ ಕೂಡ ಎಂಟ್ರಿ ಕೊಟ್ಟಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ಯೂಟ್ಯೂಬರ್ ಅರ್ಮನ್ ಮಲಿಕ್ ಹಾಗೂ ಅವರ ಇಬ್ಬರು ಪತ್ನಿಯರಾದ ಕೃತಿಕಾ ಮಲಿಕ್ ಮತ್ತು ಪಾಯಲ್ ಮಲಿಕ್ ಎಂಟ್ರಿ ಕೊಟ್ಟಿರುವುದು ವಿಶೇಷವಾಗಿದೆ. ಯೂಟ್ಯೂಬರ್ ಅರ್ಮನ್ ಮಲಿಕ್ ಅವರ ನಿಜವಾದ ಹೆಸರು ಸಂದೀಪ್ ಸಿಂಗ್. ಅರ್ಮನ್ ಮಲಿಕ್ ಅವರು ಯೂಟ್ಯೂಬ್ನಲ್ಲಿ 7.67 ಮಿಲಿಯನ್ ಸಬ್ಸ್ಕ್ರೈಬರ್ ಹೊಂದಿದ್ದಾರೆ. ಈ ಅರ್ಮನ್ ಮಲಿಕ್ ಭಾರತದ ಅತ್ಯಂತ ಶ್ರೀಮಂತ ಯೂಟ್ಯೂಬರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಅರ್ಮನ್ ಮಲಿಕ್ 2011ರಲ್ಲಿ ಪಾಯಲ್ ಮಲಿಕ್ ಅವರನ್ನ ವಿವಾಹವಾದರು. ಅವರಿಗೆ ಚಿರಾಯು ಮಲಿಕ್ ಎಂಬ ಮಗು ಕೂಡ ಇದೆ. ಇದಾದ ಬಳಿಕ 2018ರಲ್ಲಿ ಅರ್ಮನ್ ಮಲಿಕ್ ಪತ್ನಿ ಪಾಯಲ್ ಅವರ ಆತ್ಮೀಯ ಸ್ನೇಹಿತೆ ಕೃತಿಕಾ ಮಲಿಕ್ನ ಕೂಡ ಮದುವೆ ಆದರು. ಮೊದಲು ಪಾಯಲ್ ಕುಟುಂಬಸ್ಥರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಇದಾದ ಬಳಿಕ ಪಾಯಲ್ ಅರ್ಮನ್ನೊಂದಿಗೆ ರಾಜಿ ಮಾಡಿಕೊಂಡು ಕೃತಿಕಾ ಅವರನ್ನ ಕುಟುಂಬಕ್ಕೆ ವೆಲ್ಕಮ್ ಮಾಡಿ ಸುಖ ಸಂಸಾರ ನಡೆಸಿದ್ದಾರೆ. ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಅರ್ಮನ್ ಮಲಿಕರ ಇಬ್ಬರು ಮಡಿದಿಯರು ಒಟ್ಟಿಗೆ ಗರ್ಭಿಣಿಯರಾಗಿ ಮಕ್ಕಳಿಗೆ ಜನ್ಮ ನೀಡಿದ್ರು. ಈ ಸುದ್ದಿ ಇಂಟರ್ನೆಟ್ ಅಲ್ಲಿ ಸಖತ್ ವೈರಲ್ ಕೂಡ ಆಗಿತ್ತು. ಅಂದಹಾಗೆ ಇವರು ಏನ್ ಮಾಡಿದ್ರು ಸದ್ದಾಗುತ್ತೆ. ಈ ಫ್ಯಾಮಿಲಿ ಸಖತ್ ಡಿಫ್ರೆಂಟ್ ಅಂದ್ರೆ ತಪ್ಪಾಗೋದಿಲ್ಲ. ಪಾಯಲ್ ಹಾಗೂ ಕೃತಿಕಾಗೆ ಹೇಳಿ ಕೇಳಿ ಆತ್ಮೀಯ ಸ್ನೇಹಿತರು. ಪತ್ನಿಯನ್ನು ಒಬ್ಬನನ್ನೇ ಆಯ್ಕೆ ಮಾಡ್ಕೊಂಡಿದ್ರು. ಹಾಗೆಯೇ ಅವರು ಧರಿಸೋ ಬಟ್ಟೆ ಕೂಡ ಒಂದೇ ರೀತಿ ಇರುತ್ತೆ. ಜಿಮ್ ಡ್ರೆಸ್ನಿಂದ ಹಿಡಿದು ಫಂಕ್ಷನ್ಗೆ ಹಾಕೋ ಬಟ್ಟೆ ಕೂಡ ಸೇಮ್ ಟು ಸೇಮ್ ಒಂದೇ ಥರ ಇರುತ್ತೆ. ಬಿಗ್ ಬಾಸ್ ಓಪನಿಂಗ್ಗೆ ಕೂಡ ಇಬ್ಬರು ಒಂದೇ ಸ್ಟೈಲ್ನಲ್ಲಿ ಬಟ್ಟೆ ಧರಿಸಿ ಬಂದಿದ್ರು. ಸದ್ಯ ಅರ್ಮನ್ ಬಳಿ ಸುಮಾರು 200 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಎನ್ನಲಾಗ್ತಿದೆ. ಇದಕ್ಕೆ ಕಾರಣ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಅಂತ ಹೇಳಲಾಗ್ತಿದೆ. ತಿಂಗಳಲ್ಲಿ ಸುಮ್ಮನೆ ಏನಿಲ್ಲ ಅಂದ್ರೂ 3-4 ಲಕ್ಷ ರೂಪಾಯಿ ಬರುತ್ತಂತೆ. 2 ಮದುವೆ ಆಗಿದ್ದೀನಿ, ನೀವು 2 ಮದುವೆ ಆಗಿ ಅಂತ ನಾನು ಯಾರಿಗೂ ಹೇಳಲ್ಲ. ನನ್ನ ಪತ್ನಿಯರಂತೆ ಯಾರಿಗೂ ಸಿಗೋದಿಲ್ಲ ಅಂತ, ಇದು ನನ್ನ ಅದೃಷ್ಟ ಅಂತ ಅರ್ಮನ್ ಹೇಳ್ಕೊಂಡಿದ್ದಾರೆ. ಇದೀಗ ಈ ಇಬ್ಬರು ಪತ್ನಿಯರ ಮುದ್ದಿನ ಗಂಡ ಅರ್ಮನ್ ಮಲಿಕ್ ಬಿಗ್ ಬಾಸ್ ಮನೆಗೂ ಕಾಲಿಟ್ಟಿದ್ದು ಶೋ ಬಗ್ಗೆಯ ಕುತೂಹಲ ಇನ್ನೂ ಹೆಚ್ಚು ಮಾಡಿದೆ. ಶೋನಲ್ಲಿ ಇರೋ ಅಷ್ಟು ದಿನ ಇವರ ನಡುವಿನ ಅನ್ಯೋನ್ಯತೆ ಹೀಗೆ ಇರುತ್ತಾ ಅನ್ನೋದು ಸದ್ಯ ಕಾಡ್ತಿರೋ ಕುತೂಹಲ.